ನಾಳೆಯಿಂದ ಮೈಸೂರಿನ ಟಿ ನರಸೀಪುರದಲ್ಲಿ ಕುಂಭಮೇಳದ ನಡೆಯುತ್ತೆ. ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತೆ ಕುಂಭಮೇಳ. ಈಗಾಗಲೇ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇಡೀ ದೇಶ ನೋಡುವಂಥ, ದೇಶ ವಿದೇಶಗಳಿಂದಲೂ ಕೂಡ ಭಕ್ತರು ಬರುವಂಥ ದೊಡ್ಡ ಸಮ್ಮೇಳನ ಕುಂಭಮೇಳ. ಈಗ ಅದೇ ರೀತಿಯ ಕುಂಭಮೇಳ ನಮ್ಮ ರಾಜ್ಯದಲ್ಲೂ ಕೂಡ ನಡೆಯುತ್ತೆ. ಅದು ಟಿ ನರಸೀಪುರದಲ್ಲಿ ತ್ರಿವೇಣಿ ಸಂಗಮಕ್ಕೆ ಭೇಟಿ ನೀಡಿದ್ದಾರೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ. ಕುಂಭಮೇಳದ ಸಿದ್ಧತಾ ಕಾರ್ಯವನ್ನು ಪರಿಶೀಲನೆ ಮಾಡಿದ್ದಾರೆ. ಪುಣ್ಯಸ್ಥಾನದ ಸ್ಥಳ, ಮೂಲಭೂತ ಸೌಕರ್ಯವನ್ನು ಪರಿಶೀಲನೆ ಮಾಡಿದ್ದಾರೆ. ಅಹಿತಕರ ಘಟನೆ ಸಂಭವಿಸದಂತೆ ನೋಡಿಕೊಳ್ಳಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿಗೆ ಸ್ಥಳೀಯ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ದರು, ಪೂರ್ವ ಸಿದ್ಧತೆಯನ್ನು ಗಮನಿಸಿದರು. ತ್ರಿವೇಣಿ ಸಂಗಮ ಅಲ್ಲಿ ನಾಳೆ 10 ತಾರೀಕು 11ನೇ ಆಯೋಜನೆ ಮಾಡಲಾಗ್ತದೆ. 3ನೇ ಸೊ ಕಳೆದ ಬಾರಿ ಕೋವಿಡ್ ಇರೋ ಕಾರಣ ಆಗಿರಲಿಲ್ಲ. 6 ವರ್ಷ ನಂತರ ಇದು ಆಗ್ತದೆ. ಸೊ ಇದಕ್ಕೆ ಹೆಚ್ಚಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರುವ ಒಂದು ನಿರೀಕ್ಷೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಮುಖ್ಯವಾಗಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿಂದ ಒಂದು ಕ್ಯೂ ಸಿಸ್ಟಮಲ್ಲಿ ಜನರು ಹೋಗಿ ಸ್ನಾನ ಮಾಡೋದಕ್ಕೆ ವ್ಯವಸ್ಥೆ ಆಗಿರ್ಬೋದು, ಸ್ನಾನ ಆದಮೇಲೆ ಚೇಂಜಿಂಗ್ ರೂಮ್ಸ್ ಆಗಿರ್ಬೋದು, ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು, ಕುಡಿಯೋ ನೀರಿಂದು ಮತ್ತು ಸ್ಯಾನಿಟೇಷನ್ ಆಸ್ಪೆಕ್ಟ್ ಆಗಿರ್ಬೋದು, ಎಲ್ಲ ಕಾರಣಕ್ಕೂ ಸಿದ್ಧತೆ ಮಾಡಿಕೊಂಡಿದೆ. ಸೊ ಭಕ್ತಾದಿಗಳು ನಾವು ನಾಳೆಯಿಂದ 3 ದಿವಸ ಕಾಲ ಕುಂಭಮೇಳದಲ್ಲಿ ಭಾಗವಹಿಸ್ಕೊಂಡು ನಾವು